ಸಾವಿತ್ರಿಬಾಯಿ ಫುಲೆ ಅವರಿಂದ ಉದ್ಘಾಟನೆ. ಕೈಗಾರಿಕಾ ಸಚಿವರಂತಹ ವಿಜಯಪುರದಿಂದ ಜಿಲ್ಲೆಯ ಎಲ್ಲ ಧರ್ಮಾಂತರ ಪರವಾಗಿ ತುಂಬ ಮಹಾರಾಷ್ಟ್ರದಲ್ಲಿ ಅಂದರೆ ಅಲ್ಲಿ ಬಹಳಷ್ಟು ಅರಿವಿದೆ. ಹೀಗಾಗಿ ಸಾವಿತ್ರಿಬಾಯಿ ಫುಲೆ ಕೇವಲ ಮಹಾರಾಷ್ಟ್ರ ಒಂದು ಸಮುದಾಯಕ್ಕೆ ಸೇರಿದವ, ಈ ಭಾರತ ದೇಶದ ಪ್ರಪಂಚದ ಒಂದು ದೊಡ್ಡ ಶಕ್ತಿ ಅಂತ ಸಾವಿತ್ರಿಬಾಯಿ ಫುಲೆ ಅವರು ಮಾಡಿದಂಥ ಕಾರ್ಯ ಈ ದೇಶದಲ್ಲಿ ಪ್ರತಿಯೊಬ್ಬರು ಕೂಡ 140 ಕೋಟಿ ಜನ ನಾವು ಅಭಿಮಾನ ಪಡಬೇಕು, ಅವ್ರನ್ನ ಗೌರವಿಸಬೇಕು, ಅವರ ಸನ್ಮಾರ್ಗದಲ್ಲಿ ನಾವು ನಡೀಬೇಕು. ಆ ಕೆಲಸದಲ್ಲಿ ಒಂದು ದಿವಸ ಅರಿವು ಮೂಡಬೇಕು. ಕೊಟ್ಟರು ಅವರ ಮನಸ್ಸು ಓದಿನ ಕಡೆ ಎಲ್ಲ ಸ್ವಲ್ಪ ಮಟ್ಟಿಗೆ ಅವರು ವಿಚಲಿತರಾಗಿ ತಮ್ಮ ಓದಿನಲ್ಲಿ ಹಿಂದೆ ಹೋಗ್ತಾರೆ. ಅದಕ್ಕೆ ಹೆಣ್ಣು ಮಕ್ಕಳ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೈತಿ. ನೀವು ಇದೇ ರೀತಿ ಪರಿಶ್ರಮ ಪಡ್ತಾ ಮುಂದೆ ಬಂದರೆ ನೀವು ಯಾರನ್ನೂ ಕಾಡಿ ಬೇಡಿ ಅಧಿಕಾರ ಪಡೆಯುವಂತ ಪರಿಸ್ಥಿತಿ ಉದ್ಭವ ಆಗುವುದಿಲ್ಲ. ಆದೇಶವನ್ನ ಮಾಡಲಿಕ್ಕೆ ಖಂಡಿತವಾಗಿ ನಾನು ಪ್ರಯತ್ನವನ್ನ ಮಾಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಸಾವಿತ್ರಿಬಾಯಿ ಫುಲೆ ಅವರಿಗೆ ಬಹಳಷ್ಟು ಅವರ ಬಗ್ಗೆ ಅಭಿಮಾನವನ್ನ ಗೌರವವನ್ನ ಹೊಂದಿದ್ದಾರೆ. ನಾನು ಖಂಡಿತವಾಗಿ ಇದನ್ನ ಪ್ರಯತ್ನ ಮಾಡ್ತೀನಿ ಅನ್ನುವಂಥ ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಇವತ್ತು ಸಾವಿತ್ರಿಬಾಯಿ ಫುಲೆ ವಿಜಯಪುರ ಜಿಲ್ಲಾ ಘಟಕಕ್ಕೆ ನಿವೇಶನವನ್ನ ಒದಗಿಸಬೇಕು, ಜೊತೆಗೆ ಒಂದು ವರ್ತುಳಕ್ಕೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರನ್ನ ಇಡಬೇಕು ಅನ್ನುವಂಥ ಬೇಡಿಕೆ ಕೂಡ ನಮ್ಮದಾಗಿದೆ. ಒಂದು ತಾಲೂಕುಗಳಿಂದ ನಮ್ಮ ಪದಾಧಿಕಾರಿಗಳಿಂದ ತಗೊಂಡು ಅವರಿಗೆ ಆನ್ಲೈನ್ ವರ್ಕ್ ಮಾಡಿ ಆನ್ಲೈನ್ದಲ್ಲಿ ಸರ್ಟಿಫಿಕೇಟ್ ಮಾಡಿ ಅವರಿಗೆ ಅಪ್ಲೋಡ್ ಮಾಡಿ ತಗೊಳ್ಳೋದು ಆಗೋದಿಲ್ಲ ರೀ. ಅವ್ರು ಸಾಲಿ ಮನಿ ಅಷ್ಟೇ ಮಾಡ್ತಿರ್ತಾರೆ. ಅಂಥವ್ರನ್ನ ಗುರುತಿಸಿ ನಾವು ಇವತ್ತೇನು ಮಾಡ್ತಿದ್ದೀವಿ ಅಂದರೆ ಜಿಲ್ಲೆಯಾದಂಥ ಸಂಪೂರ್ಣ ಎಲ್ಲ ಶಿಕ್ಷಕರನ್ನ ಶಿಕ್ಷಕಿಯರನ್ನ ಮಾತೆ ಸಾವಿತ್ರಿಬಾಯಿ ಫುಲೆ ಮತ್ತು ಪುರುಷರಿಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅಂತ ಪ್ರಶಸ್ತಿಯನ್ನು ಕೊಟ್ಟು ಗೌರವ ಮಾಡ್ತಾ ಇದ್ದೀವಿ.